ಹೋಟೆಲ್ ಮಾಲಕರ ಸಂಘದ PC ರಾವ್ ಅವರು ಮಾತನಾಡಿದ್ದಾರೆ ಇದರ ಬಗ್ಗೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಮಾತನಾಡಿದ್ದಾರೆ, ನೋಡೋಣ. 60 ರಿಂದ 70 ದಿನ ನಮಗೆ ಅಗತ್ಯವಿರುವಷ್ಟು ಎಲ್ಲ ಫ್ಯೂಯಲು ಗ್ಯಾಸು ಸ್ಟಾಕ್ ಇದೆ ಅಂತ ಕೇಂದ್ರ ಸರ್ಕಾರದ ಟ್ವೀಟ್ನಲ್ಲಿ ನೋಡಿ ನಮಗೆ ಸಂತೋಷವಾಯಿತು. ಆದರೆ ಬೆಲೆಯನ್ನು ಏರಿಸಿದರು ಒಂದು ವಾರದ ಹಿಂದೆ, ಅದು ಓಕೆ. ಈಗ ಒಂದು ವಾರದಲ್ಲಿ ನಮಗೆ ಸಂಪೂರ್ಣ ಗ್ಯಾಸ್ ನಿಲ್ಲಿಸುತ್ತೇವೆ ಅಂದರೆ ಎಸೆನ್ಷಿಯಲ್ ಸರ್ವಿಸ್ ಬಗ್ಗೆ ಒಂದು ಚೂರು ಗಮನವಿಲ್ವಾ ಅಂತ ನಮ್ಮ ಪ್ರಶ್ನೆ. ಇದರಿಂದ ಎಷ್ಟು ಜನ ಅವಲಂಬಿತರಾಗಿದ್ದಾರೆ? ಲಕ್ಷಾಂತರ ಜನ ಬ್ಯಾಚುಲರ್ಸ್ ಇದ್ದಾರೆ, ಸಾವಿರಾರು ಜನ ಹಿರಿಯ ನಾಗರಿಕರಿದ್ದಾರೆ, ಹಾಸ್ಪಿಟಲ್ನಲ್ಲಿದ್ದಾರೆ. ಅದು ಒಂದೊಂದು ಹೋಟೆಲ್ ಅವಲಂಬಿತವಾಗಿದೆ. ಹೋಟೆಲ್ ಸಣ್ಣ ಹಾಗೂ ಮಧ್ಯಮ ಹೋಟೆಲಲ್ಲಿ ಹೆಚ್ಚು ಸ್ಟಾಕ್ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಒಂದು ಕಾನೂನು ಇದೆ. ಎಷ್ಟು ಸಿಲಿಂಡರ್ ಮ್ಯಾಕ್ಸಿಮಮ್ ಇಟ್ಕೊಳ್ಬೋದು ಅಷ್ಟು ಮಾತ್ರ ಇಟ್ಕೊಳ್ಳಿಕ್ಕಾಗ್ತದೆ. ಹೆಚ್ಚಿಗೆ ಅವರಿಗೆ ತೊಂದರೆ ಆಗೋದು ಇವಾಗ ಸಣ್ಣದು ಮತ್ತು ಮಧ್ಯಮ ಹೋಟೆಲ್ಗೆ ಬಹಳಷ್ಟು ತೊಂದರೆ ಆಗುತ್ತೆ. ಅದರಿಂದಲೇ ಗ್ರಾಹಕರಿಗೆ ತೊಂದರೆ ಆಗ್ತದೆ. ಬಂದ್ ಆದರೆ ಅದಕ್ಕೆ ಸರ್ಕಾರನೇ ಜವಾಬ್ದಾರಿ. ಹೋಟೆಲ್ಗಳು ನಡೆಸಲು ಅಗತ್ಯವಿರುವಂಥ ಗ್ಯಾಸ್ ಇಲ್ಲದಿದ್ದರೆ ಹೋಟೆಲ್ಗಳು ಮುಚ್ಚಲೇಬೇಕಾಗ್ತದೆ. ಎಲ್ಲ ಹೋಟೆಲ್ಗಳ ಜೊತೆ ಅಗ್ರಿಮೆಂಟ್ ಮಾಡಿರ್ತಾರೆ, ನಾವು ಇಂತಿಷ್ಟು ಸಿಲಿಂಡರ್ ಕೋರ್ತೇವೆ ಅಂತ. ಆ ಅಗ್ರಿಮೆಂಟನ್ನು ಫಾರ್ವರ್ಡ್ ಮಾಡದೆ ಅಗ್ರಿಮೆಂಟನ್ನು ನಿಯಮದಿಂದ ತೆಗೆದು ಬಂದ್ ಮಾಡಿರುವುದು. 115 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 60 ರೂಪಾಯಿನ ಡೊಮೆಸ್ಟಿಕ್ ಇದು ಮಾಡಿದ್ದಾರೆ. ಸೊ ಇದು ಬಹಳ ಹೆಚ್ಚಾಗಿದೆ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಅವರು ಮಾಡ್ತಾ ಇರೋದು ಸರಿಯಾಗಿದೆ ಆಗಿದೆ. ಸರ್, ಸರಬರಾಜು ಕೂಡ ನಿಂತಿದೆ ಅನ್ನೋ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಯುದ್ಧದ ಪರಿಣಾಮ ಆತಂಕ ಬೇರೆ, ನಿಲ್ಲಿಸಿದಾರ ಅನ್ನೋದು ಬಹಳ. 115 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. 60 ರೂಪಾಯಿನ ಡೊಮೆಸ್ಟಿಕ್ ಇದು ಮಾಡಿದ್ದಾರೆ. ಸೊ ಇದು ಬಹಳ ಹೆಚ್ಚಾಗಿದೆ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ. ಅವರು ಮಾಡ್ತಾ ಇರೋದು ಸರಿಯಾಗಿದೆ ಆಗಿದೆ. ಸರ್, ಸರಬರಾಜು ಕೂಡ ನಿಂತಿದೆ ಅನ್ನೋ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸರ್. ಯುದ್ಧದ ಪರಿಣಾಮ ಆತಂಕ ಬೇರೆ, ನಿಲ್ಲಿಸಿದಾರ ಅನ್ನೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.